ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾವಿವತ್ತು ಆಡ್ತಾ ಇದ್ದೀವಿ ಮೈನ್ಕ್ರಾಫ್ಟ್. ನೀವೇನಾರ ವಿಡಿಯೋ ನೋಡಿದ್ರೆ ಗೊತ್ತಿರಬೇಕು. ನಾವು ಶುಗರ್ ಕ್ಯಾನ್ ಫಾರ್ಮ್ ಮಾಡಿದ್ವಿ. ಮತ್ತು ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಇವತ್ತು ಕ್ರೀಪರ್ ಫಾರ್ಮ್ ಮಾಡ್ತಾ ಇದ್ದೀವಿ. ನನಗೆ ಗನ್ ಪೌಡರ್ ಬೇಕು ಮುಂದಿನ ಫಾರ್ಮ್ ಮಾಡೋಕ್ಕೆ. ಅದಕ್ಕೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಮತ್ತು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಮತ್ತು ಸಪೋರ್ಟ್ ಮಾಡಿ ಗಾಯ್ಸ್. ಪ್ಲೀಸ್ ಗಾಯ್ಸ್, ನೀವು ಅಷ್ಟೊಂದು ನನಗೆ ಸಪೋರ್ಟ್ ತೋರಿಸ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಫಸ್ಟ್ಗೆ ಒಂದೆರಡು ವೀಡಿಯೋಗೆ ಸುಮಾರು ಬಂತು ಸಪೋರ್ಟು. ಇವಾಗ ಕಡಿಮೆ ಆಗ್ತಾ ಇದೆ 2 ವೀಡಿಯೋದಿಂದ. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ನಾನು ಟ್ರೈ ಮಾಡ್ತಾ ಇದ್ದೀನಿ ನೀಟಾಗಿ ವಿಡಿಯೋ ಮಾಡೋಕ್ಕೆ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ನಾನು ಗನ್ ಪೌಡರ್ ಫಾರ್ಮ್ ಮಾಡೋಕ್ಕೆ ಐಟಮ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಏನೇನು ಬೇಕು ಅಂತ ತೋರಿಸ್ತೀನಿ. ಮತ್ತು ನಾವು ಇಲ್ಲೇ ಗನ್ ಪೌಡರ್ ಫಾರ್ಮ್ ಮಾಡ್ತಾ ಇರೋದು. ನೀವು ಅಲ್ಲಿ ನೋಡ್ತಾ ಇರಬೇಕು, ಅಲ್ಲಿ ಬೆಕ್ಕು ಎಲ್ಲ ಇದ್ದಾವೆ. ಅವು ಬೆಕ್ಕು ಎಲ್ಲ ಬೇಕು ನಮಗೆ. ನನ್ನ ಹತ್ರ 20 ಬೆಕ್ಕಿದೆ. ನಾನು ಇವನ್ನೇ ಬ್ರೀಡ್ ಮಾಡಿಸಿ ಈ ಥರ ಮಾಡ್ಕೊಂಡಿದ್ದೀನಿ. 2 3 ಇವನ್ನ ತಗೊಂಡ್ಬಂದಿದ್ದೆ ಬೆಕ್ಕು ಟೇಮ್ ಮಾಡ್ಕೊಂಡು. ಇಷ್ಟು ಬೇಕು ನಮಗೆ. ಮತ್ತು ಇಲ್ಲಿ ನೋಡಿ, ಇಷ್ಟು ಐಟಮ್ ಬೇಕು ನಮಗೆ. ಇಷ್ಟು ಐಟಮ್ನ ನಾನು ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀನಿ. ಇಲ್ಲಾಂದರೆ ವೀಡಿಯೋದಾಗ ಮಾಡೋಕ್ಕೆ ಹೋದರೆ ಜಾಸ್ತಿ ಟೈಮ್ ಆಗೋದು. ಬನ್ನಿ ಈಗ ಆರ್ಮರ್ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ. ನಾವು ಫಸ್ಟು ಏನು ಮಾಡಬೇಕಂದ್ರೆ ಕಾಬಲ್ ಸ್ಟೋನ್ ಎತ್ಕೊಳ್ಳೋಣ. ಕಾಬಲ್ ಸ್ಟೋನ್ ಎತ್ಕೊಂಡ್ಬಿಟ್ಟು ಈಗ ಔಟರ್ ಸ್ಟ್ರಕ್ಚರ್ ಮಾಡ್ಕೊಳ್ಳೋಣ. ನಾವು ಇಲ್ಲೇ ಮಾಡೋಣ. ಬನ್ನಿ ಫಸ್ಟು 3 ಬ್ಲಾಕು ಇಲ್ಲಿ ಮಾಡಬೇಕು. 3 ಬ್ಲಾಕ್ ಮಾಡಿಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡೋಣ. ಇಲ್ಲಿಗೆ ಎಷ್ಟು ಮಾಡೋಣ ಅಂತ ನೋಡೋಣ. ಬನ್ನಿ ಗೈಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಇಷ್ಟು ಸಾಕಾಗುತ್ತೆ ಅಷ್ಟೇ. ಇನ್ನೊಂದು ಹಾಕೋಣ, ಇನ್ನೆರಡು. ಗೈಸ್ ಇಷ್ಟು ಸಾಕಾಗ್ಬೋದು. ಬನ್ನಿ ಈಗ ಹಿಂಗೆ ಎಕ್ಸ್ಟೆಂಡ್ ಮಾಡೋಣ. ನೋಡಿ ಗೈಸ್, ಹಿಂಗೆ ಎಕ್ಸ್ಟೆಂಡ್ ಮಾಡಿ ನೀವು ಮಾಡೋದಾದರೆ. ಗೈಸ್ ಯಾಕೆಂದರೆ ನನಗೆ TNT ಬೇಕು ಜಾಸ್ತಿ, ಅದಕ್ಕೆ ಇದು ಮಾಡ್ತಾ ಇದ್ದೀನಿ. ನಾವು ಅದಕ್ಕೆ ಫಾರ್ಮ್ ಮಾಡೋಕ್ಕೆ ಹೋದರೆ ಜಾಸ್ತಿ ಟೈಮ್ ಆಗುತ್ತೆ, ಕ್ರೀಪರ್ ಎಲ್ಲ ಸಾಯಿಸಿ. ಬನ್ನಿ ಈಗ ಮಾಡೋದು. ನಾವು ಇಷ್ಟು ಮಾಡ್ಕೊಂಡಿದ್ದೀವಲ್ಲ, ಈಗ 2 ಬ್ಲಾಕು ಹಿಂಗೆ ಒಳಕ್ಕೆ ಹೋಗೋಣ. 2 ಬ್ಲಾಕ್ ಒಳಗೆ ಹೋಗೋಣ. ಮತ್ತೆ ಹಿಂಗೆ ಬರೋಣ. ಹಿಂಗೆ ನಾವು 5 ಬ್ಲಾಕ್ ಹಾಕೋಣ. 3 4 5 ಹಾಕ್ಬಿಟ್ಟು ಎಕ್ಸ್ಟ್ರಾ ಹಾಕ್ಬಿಟ್ಟು ಮತ್ತೆ 2 ಬ್ಲಾಕ್ ಆಚೆ ಬರ್ತೀವಿ. ಅಷ್ಟೇ ಹಾಕೋಣ. ಅದು ಆ ಕಡೆ ಹಾಕೋಣ. ಎಕ್ಸ್ಟ್ರಾ ಹಾಕಿದ್ದೀವಿ. ಗಾಯ್ಸ್ ಇಷ್ಟು ಸಾಕು ನಮಗೆ, ಇಷ್ಟು ಉದ್ದ. ಬನ್ನಿ ಆ ಕಡೆ ಸೈಡು ಮಾಡೋಣ, ಮತ್ತೆ ಹಿಂದೆಗಡೆ ಎಲ್ಲ ಕಂಪ್ಲೀಟ್ ಮಾಡೋಣ. ಇವಾಗ ಏನು ಮಾಡೋಣ ಅಂದರೆ, ಈ ಕಡೆ ಸೈಡು ಅದೇ ಥರ ಮಾಡೋಣ. ಬನ್ನಿ ಮಾಡೋಣ. ಈಗ ಇಂದಲೇ ಸ್ಟಾರ್ಟ್ ಮಾಡೋಣ. ಇನ್ನೊಂದು ಬ್ಲಾಕ್ ಹಾಕೊಂಡು ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ನಮ್ಮನ್ನು ನೀವು ಸಪೋರ್ಟೇ ಮಾಡ್ತಿಲ್ಲ ನಮಗೆ ಜಾಸ್ತಿ. ನೀವು ಸಪೋರ್ಟ್ ಮಾಡಿದರೆ ಇನ್ನು ತಮ್ಮ ಹತ್ರ ವೀಡಿಯೋ ಟ್ರೈ ಮಾಡ್ತೀನಿ. ಮತ್ತು ಇದೇ ವೀಡಿಯೋದಿಂದ ಡೆವಲಪ್ ಮಾಡ್ತೀನಿ. ಮತ್ತು ನಾನು ಒಳ್ಳೆ ಇನ್ನೂ ಏನೇನು ಮಾಡಬೇಕು ಅಂತ ಹೇಳಿ. ನನಗೆ ಜಾಸ್ತಿ ಐಡಿಯಾ ಇಲ್ಲ ಅಷ್ಟೊಂದು. ಪ್ಲೀಸ್ ಹೇಳಿದ್ರೆ ನಾನು ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈಗ ನೀವು ಜಾಸ್ತಿ ಡೈರೆಕ್ಟ್ ಹಾಕಿದ್ದೀನಿ, ಒಳಗಡೆ ಸೈಡ್ ಹಾಕಲ್ಲ, ಆ ಸೈಡ್ ಹಾಕಿದ್ದೀನಿ. ಈಗ ಒಳಗಡೆ ಸೈಡ್ ಹಾಕೊಂಡಿದ್ದೀನಿ ನೋಡಿ. ಈ ಥರ ಮಾಡೋದು. ನಾವು 2 ಬ್ಲಾಕ್ ಆಗಿದೆ. ಇದೇ ಎಕ್ಸ್ಟೆಂಡ್ ಮಾಡೋಣ. ನಾವು ಇದೇ ಥರ ಮಾಡೋಣ ಪೂರ್ತಿ. ನೆಕ್ಸ್ಟ್ ನಾನು ಕಾಬಲ್ ಸ್ಟೋನ್ ಹಾಕಿ ಸಿಗ್ತೀನಿ ಗಾಯ್ಸ್. ಗಾಯ್ಸ್ ಏನಂದರೆ, ನಾನು ಅಲ್ಲಿ ಏನೇನು ಮಾಡಿದ್ದೀನಿ ಎಂದು ತೋರಿಸ್ತೀನಿ ತಡಿ. ನಾನು ಗ್ಲಾಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಮತ್ತು ನಾನು ರೆಕಾರ್ಡ್ ಬಟನ್ ಒತ್ತೋದೇ ಮರ್ತು ಹೋಗಿದ್ದೆ. ಇವಾಗ ನೋಡ್ತಾ ಇದ್ದೀನಿ ನಾನು. ಬಂದು ಏನೇನು ಗ್ಲಾಸ್ ಮೆಲ್ಟಾಗಿ ತಗೊಂಡ್ಬಿಟ್ಟು ಹೋಗ್ಬಿಟ್ಟು ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತವ. ನನಗೆ 4 ಗ್ಲಾಸ್ ಬೇಕು. ಇನ್ನೊಂದು ಗ್ಲಾಸ್ ಮೆಲ್ಟಾಗಿ ತಗೊಂಡ್ಬಿಟ್ಟು ಹೋಗೋಣ. ತೋರಿಸ್ತೀನಿ ಅಲ್ಲಿ ಅಂತವ. ಸಾರಿ ಗಾಯ್ಸ್, ಮರ್ತೋಗಿದ್ದೆ ನಾನು. ನೋಡಿ ಇಲ್ಲಿ ಕಾರ್ಪೆಟ್ ಎಂತಕ್ಕೆ ಹಾಕಿರೋದು ಅಂದರೆ,
ಬೇರೆ ಮಾಬ್ ಏನು ಸ್ಪಾನ್ ಆಗಬಾರ್ದು, ಬರೀ ಕ್ರೀಪರೇ ಸ್ಪಾನ್ ಆಗಲಿ ಅಂತ. ಮತ್ತೆ ಇಲ್ಲಿ ನೋಡಿ ಏನೇನೋ ಮಾಡಿದ್ದೀನಿ. ಗಾಯ್ಸ್, ನಾನು ಇದನ್ನೆಲ್ಲ ಮಾಡಬೇಕಾದ್ರೆ ಇದೊಂದು ರೆಕಾರ್ಡ್ ಬಟನ್ ಆನ್ ಮಾಡೋದು ಮರ್ತೋಗಿದ್ದೆ. ಮತ್ತೆ ಇಲ್ಲಿ ನೋಡಿ ಇನ್ನೂ ಏನೇನೋ ಮಾಡಿದ್ದೀನಿ. ಇದೊಳಗೆ ಕ್ರೀಪರ್ ಬಿದ್ದರೆ ಹಿಂಗೆ ಎಳ್ಕೊಂಡು ಹೋಗ್ತೈತೆ ನೀರು. ಆವಾಗಲೇ ಇಲ್ಲಿ ಇದೆಯಲ್ಲ ಕ್ಯಾಂಪ್ ಫೈರು, ಇದು ಅಳಿಗೆ ಹೋಗಿ ಅದು ಸುಟ್ಟಿ ಸಾಕಾಗ್ಬಿಡ್ತವೆ. ಆವಾಗ ಕ್ರೀಪರ್ ಹಿಂದೆಲ್ಲ ಗನ್ ಪೌಡರ್ ಬರುತ್ತಲ್ಲ ಆ ಕಡೆ ಚೆಸ್ಟಿಗೆ ಬರುತ್ತೆ, ಆ ಕಡೆ ರೂಮ್ ಥರ ಐತೆ. ಬಂದು ಈಗ ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಸಾರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಗಾಯ್ಸ್, ನಾವೀಗ ಏನು ಮಾಡೋಣ ಅಂದರೆ ಟ್ರ್ಯಾಪ್ ಡೋರ್ ತಗೊಂಬರೋಣ. ಟ್ರ್ಯಾಪ್ ಡೋರ್ ತಗೊಂಬಂದು ಏನು ಮಾಡ್ತೀವಿ ಅಂತ ಹೇಳ್ತೀನಿ ಬನ್ನಿ. ಟ್ರ್ಯಾಪ್ ಡೋರ್ ತಗೊಂಡೋಗ್ಬಿಟ್ಟು ಏನು ಮಾಡೋಣ ಅಂದರೆ ಫಸ್ಟು ಇಲ್ಲೈತಲ್ಲ ಇದಕ್ಕೆ ಹಾಕೋಣ. ಯಾಕೆಂದರೆ ಮೈನ್ಕ್ರಾಫ್ಟಲ್ಲಿ ಏನಂದರೆ ಟ್ರ್ಯಾಪ್ ಡೋರ್ ಇದ್ದರೆ ಯಾವಾರ ಮಾಬ್ ಆದರೆ ಮಾಬ್ಗಳಿಗೆ ಏನು ಅನಿಸುತ್ತೆ ಅಂದರೆ ಅಲ್ಲೊಂದು ಬ್ಲಾಕ್ ಇದೆ ಅಂತ ಅನಿಸುತ್ತೆ. ಅವಾಗ ಅದ್ರೊಳಗೆ ಹೋಗಿ ಬಿದ್ದೋಗ್ತವೆ, ಅವಾಗ ನೀರು ಹಾಕ್ಕೊಂಡು ಹೋಗುತ್ತೆ. ಬನ್ನಿ ಈಗ ಏನು ಮಾಡೋಣ, ಮುಂದಕ್ಕೆ ಮಾಡೋಣ. ಈಗ ಇಲ್ಲಿ ಟ್ರ್ಯಾಪ್ ಡೋರ್ ಹಾಕಾಯ್ತವ, ನಾವು ಇಲ್ಲಿಗೆ ಬೆಕ್ಕು ಕುಂಡ್ರಿಸೋಣ ಫಸ್ಟು. ಬನ್ನಿ ಈಗ ಬೆಕ್ಕು ಕುಂಡ್ರಿಸೋಣ. ಬೆಕ್ಕು ಕುಂಡ್ರಿಸೋಣ. ಇವಾಗ ನಾವು ಬೆಕ್ಕು ಕುಂಡ್ರಿಸೋಕೆ ಈಸಿ ಏನು ಮಾಡೋಣ ಅಂದರೆ ಮೂರು ಬೆಕ್ಕು ತಗೊಂಡೋಣ. ನಾವು ಹಿಂದಿಂದೆಲ್ಲ ಬರ್ತವೆ, ಆದರೆ ಮೂರು ಇಲ್ಲಿ ಪೂರ್ತಿ ತಗೊಂಡೋಗ್ಬಿಡೋಣ. ಎಣ್ಣೆ 5 ಹಿಂಗೆಲ್ಲವ ತಗೊಂಡೋಗ್ಬಿಟ್ರೆ ಈಸಿಯಾಗಿ ಕುಂಡ್ರಿಸ್ಬೋದು. ಬನ್ನಿ ಈಗ ಹೋಗ್ಬಿಟ್ಟು ಇಲ್ಲಿ ಕುಂಡ್ರಿಸ್ಬಿಡೋಣ. ಇಲ್ಲಿ ನೋಡಿ ಈ ಮೂಲೆಗೆ ಒಂದು ಕುಂಡ್ರಿಸೋಣ. ಬೆಕ್ಕೆ ಬನ್ನಿ, ಬಂದು ನೋಡಿ ಇಲ್ಲಿಗೆ ಕರ್ಕೊಂಬರೋಣ ಈ ಮೂಲೆಗೆ. ಗೈಸ್, ಇಲ್ಲಿಗೆ ಒಂದು ಕುಂಡ್ರಿಸ್ತೀನಿ ಈಗ. ಗೈಸ್ ನೋಡಿ, ಬೆಕ್ಕೆ ಅಂತ ಕುಂಡ್ರಿಸ್ತಿರೋದು ಅಂದರೆ ಕ್ರೀಪರು ಬೆಕ್ಕಂಡ್ರೆ ಹೆದರಿಕಂತವೆ, ಅದಕ್ಕೆ ಬೆಕ್ಕು ಕುಂಡ್ರಿಸ್ತಿರೋದು. ಆವಾಗ ಆ ಗುಂಡಿ ಒಳಗೆ ಹೋಗಿ ಬಿದ್ದೋಗ್ತವೆ ಕ್ರೀಪರ್ಗಳು, ಅದಕ್ಕೆ ಅಂತ ಕುಂಡ್ರಿಸ್ತಿರೋದು. ಬೆಕ್ಕು ಕಂಡ್ರೆ ಕ್ರೀಪರ್ ಹೆದರಿಕಂತವೆಲ್ಲ ಅವರು. ಬನ್ನಿ ಬೆಕ್ಕುಗಳ ಗೈಸ್, ನೀವು ಈ ಥರ ಬೆಕ್ಕು ಕುಂಡ್ರಿಸ್ರೆ ಕ್ರೀಪರ್ ಫಾರ್ಮ್ ವರ್ಕ್ ಆಗೋದು. ಬೆಕ್ಕುಗಳನ್ನೆಲ್ಲ ಅದರಲ್ಲಿ ವರ್ಕ್ ಆಗೋದು ಕ್ರೀಪರ್ ಫಾರ್ಮು. ಬನ್ನಿ ಈಗ ಕುಂಡ್ರಿಸೋಣ. ಇಲ್ಲಿ 5 ಕುಂಡ್ರಿಸ್ತೀವಲ್ವ, ಇನ್ನೂ ಒಂದು 8 ಕುಂಡ್ರಿಸ್ಬಿಡೋಣ. ಇನ್ನೊಂದು 5 ಸಾಕು. ಬನ್ನಿ ಕುಕ್ಕಲ್ಲಿ ನಿಮಗೆ ಬೆಕ್ಕುಗಳೆಲ್ಲ ಕುಂಡ್ರಿಸ್ಬಿಟ್ಟು ಅಲ್ಲಿಂದ ತನಕ ನೋಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಪೋರ್ಟ್ ಮಾಡಿ ನೀವು. ನಾನು ಕುಂಡ್ರಿಸ್ಬಿಟ್ಟು ಗೈಸ್, ಈಗ ಬೆಕ್ಕೆಲ್ಲ ಕುಂಡ್ರಿಸಾಗಿದೆ. ಇವಾಗ ನಾವು ಏನು ಮಾಡೋಣ ಅಂದರೆ ಟ್ರ್ಯಾಪ್ ಡೋರ್ ತಗೊಂಡ್ಬಿಟ್ಟು ಮೇಲೆ ರೂಫ್ ಹಾಕೋಣ. ಬನ್ನಿ ಗೈಸ್, ರೂಫ್ ಹಾಕೋಣ ಫಸ್ಟು. ಹಲೋ ಗೈಸ್, ಫೈನಲಿ ಕ್ರೀಪರ್ ಫಾರ್ಮ್ ಎಲ್ಲ ರೆಡಿ ಆಗಿದೆ. ಬನ್ನಿ ತೋರಿಸ್ತೀನಿ, ಅದು ವರ್ಕು ಆಗ್ತಾ ಇದೆ. ಹಲೋ ಗೈಸ್, ಕ್ರೀಪರ್ ಫಾರ್ಮ್ ಎಲ್ಲ ರೆಡಿ ಆಗಿದೆ, ಅದು ವರ್ಕು ಆಗ್ತಾ ಇದೆ. ಮತ್ತು ಇಲ್ಲೇ ಕ್ರೀಪರ್ಗಳು ಸಾಯೋದು ಮತ್ತು ಇಲ್ಲಿ ಕಲೆಕ್ಟ್ ಆಗಿದೆ ನಮಗೆ, ಅದು 16 ಕಲೆಕ್ಟ್ ಆಗಿದೆ. ನಾನು ಮಾಡಿ ಇನ್ನೊಂದು ಇಷ್ಟೊಂದು ಕಲೆಕ್ಟ್ ಆಗ್ತದೆ. ಬನ್ನಿ ಈಗ ಮತ್ತು ನಿಮ್ಗೆ ಏನಾರ ಹಲೋ ಗೈಸ್, ಈ ವಿಡಿಯೋ ನಿಮಗೆ ಮಾಡೋದು ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರ್ಯಾರು ಲೈಕ್ ಮಾಡಿಲ್ಲ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಏನು ಮಾಡಬೇಕು ಅಂತ ಹೇಳಿ ಬನ್ನಿ, ಈ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿಂದ ಇಷ್ಟೇ ಅಂತ ಹೇಳೋದು. ಬಾಯ್ ಬಾಯ್ ಮತ್ತು ಸಪೋರ್ಟ್ ಮಾಡಿ.